ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೆ ಏರದ ಮೇಲೆ ಯಾರೊಬ್ಬರೂ ಕೂಡ ಅಪಸ್ವರ ಎತ್ತಿಲ್ಲ. ಖಾತೆ ವಿಷಯವಾಗಿ ಮೂವರು ಬೇಸರ ಆಗಿದ್ದು ನಿಜ. ಅದರಲ್ಲಿ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಹಾಗೂ ಕೃಷ್ಣೇ ಬೈರೇಗೌಡರು ತಮಗೆ ಕೊಟ್ಟಿದ್ದ ಖಾತೆ ಸರಿ ಇಲ್ಲ ಅಂತ ಫುಲ್ ರೆಬೆಲ್ ಆಗಿದ್ರು. ಆದ್ರೆ ಇವರ ಸಿಟ್ಟು ಇದ್ದಿತ್ತು ಹೈಕಮಾಂಡ್ ಮೇಲೆಯೇ ಹೊರತು ಸಿಎಂ ಮೇಲೆ ಅಲ್ಲ. ಡಿಕೆಶಿ ಸಿಎಂ ಆದ ದಿನದಿಂದಲೂ ಯಾರೊಬ್ರು ಡಿಕೆಶಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಎಲ್ಲರೂ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ತಿದ್ದಾರೆ. ಇತ್ತ ಡಿಕೆಶಿ 2028ರಲ್ಲೂ ನಾನೇ ಸಿಎಂ ಆಗಬೇಕು ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಹೀಗಾಗಿ ಡಿಕೆಶಿ ನೇತೃತ್ವದ ಆಡಳಿತದ ಬಗ್ಗೆ ಇಲ್ಲಿವರೆಗೂ ಒಬ್ಬ ನಾಯಕ ಅಪಸ್ವರ ಎತ್ತಿಲ್ಲ. ಆದ್ರೆ ಡಿಕೆಶಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳೋದಿಕ್ಕೆ ಮೊದಲು ಇದ್ದ ಚಿತ್ರಣವೇ ಬೇರೆ ಬಿಡಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಅರ್ಧಕ್ಕರ್ಧ ಶಾಸಕರು ಸಾಥ್ ಕೊಟ್ಟಿದ್ರು. ಕೆಲವರಂತೂ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಈ ಮೂಲಕ ಡಿಕೆಶಿ ಸಿಎಂ ಆಗೋದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳೋ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಡಿಕೆಶಿ ಸಿಎಂ ಆದ ಮೇಲೂ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಗಿದ್ವು. ಆದ್ರೆ ಸಿದ್ದರಾಮಯ್ಯ ಪಟ್ಟದಿಂದ ಇಳಿದ ಮೇಲೆ ಡಿಕೆಶಿಯನ್ನ ಹಿಡಿದು ನಿಲ್ಲಿಸೋರೆ ಇಲ್ಲದಂತಾಗಿದೆ. ಅದರಲ್ಲೂ ಡಿಕೆಶಿ ನಾಯಕತ್ವಕ್ಕೆ ದಿಲ್ಲಿ ನಾಯಕರು ಕೂಡ ಫುಲ್ ಖುಷ್ ಆಗಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದನ್ನ ನೋಡಿ ದಿಲ್ಲಿ ಪಡೆ ಫುಲ್ ಇಂಪ್ರೆಸ್ ಆಗಿದೆ. ಹೀಗಾಗಿ ರಾಜ್ಯ ನಾಯಕರ ಬಾಯಿ ಬಂದಾಗಿ ಹೋಗಿದೆ. ಇಲ್ಲಿವರೆಗೂ ಒಬ್ಬ ನಾಯಕ ಕೂಡ ಡಿಕೆ ಬಗ್ಗೆ ಅಪಸ್ವರ ಎತ್ತಿಲ್ಲ. ಆದ್ರೀಗ ಬಿಡದಿ ವಿಷಯದಲ್ಲಿ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ಡಿಕೆಶಿಗೆ ಕಾಂಗ್ರೆಸ್ ಶಾಸಕರೇ ಕೈ ಕೊಡ್ತಾ ಇದ್ದಾರೆ. ಡಿಕೆ ನಿರ್ಧಾರಕ್ಕೆ ಕಾಂಗ್ರೆಸ್ನಲ್ಲೇ ಒಗ್ಗಟ್ಟು ಇಲ್ವಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಯಾಕಂದ್ರೆ ಬಿಡದಿ ವಿಷಯವಾಗಿ ಬಹುತೇಕ ನಾಯಕರು ಪರೋಕ್ಷವಾಗಿ ವಿರೋಧವನ್ನೇ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಸಿಎಂ ಡಿಕೆಶಿ ತೆಗೆದುಕೊಂಡ ಮೊದಲ ನಿರ್ಧಾರಕ್ಕೆ ದೊಡ್ಡ ಹೊಡೆತ ಬೀಳೋ ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಡಿಕೆಶಿ ನಿರ್ಧಾರಕ್ಕೆ ಅಪಸ್ವರ ಶುರುವಾಗಿದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಡದಿ ಟೌನ್ಶಿಪ್ ವಿಷಯ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಡಿಕೆಶಿ ಹಠಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಒಂದಿಷ್ಟು ಮಂದಿಗೆ 1 ಎಕರೆಗೆ 2 ಕೋಟಿಯಂತೆ ಹಣವನ್ನು ಕೊಟ್ಟಿದ್ದಾರೆ. ಆದರೆ ಡಿಕೆಶಿಯ ಈ ಯೋಜನೆಗೆ ಅಡ್ಡವಾಗಿ ನಿಂತಿರೋದು ಕುಮಾರಸ್ವಾಮಿ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮೇಲಿಂದ ಮೇಲೆ ಬಿಡದಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದರೆ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡೋದಕ್ಕೆ ರೆಡಿ ಇಲ್ಲ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಿಎಂ ಡಿಕೆಶಿಯ ಬಿಡದಿ ಟೌನ್ಶಿಪ್ಗೆ ಪಕ್ಷದಲ್ಲೇ ಅಸಮಾಧಾನ ಹೊಗೆಯಾಡ್ತಿರುವಂತೆ ಕಾಣ್ತಾ ಇದೆ. ಇದುವರೆಗೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಗಟ್ಟಿಯಾದ ಒಮ್ಮತ ಮೂಡಿಲ್ಲ. ಎಲ್ಲ ನಾಯಕರು ಬಿಡದಿ ಟೌನ್ಶಿಪ್ ಬೇಕೇ ಬೇಕು, ಇದರಿಂದ ಜನರಿಗೆ ಅನುಕೂಲ ಆಗೋದು ಅಂತ ಒಗ್ಗಟ್ಟಿನ ಹೇಳಿಕೆ ನೀಡ್ತಾ ಇಲ್ಲ. ಇತ್ತ ಸಿಎಂ ಸ್ಥಾನದಿಂದ ಕೆಳಗಿಳಿದ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ಸಿಎಂ ಸ್ಥಾನ ಬಿಟ್ಟು ಹೊರಬಂದಿದ್ದೇ ಕೊನೆ, ಯಾವುದೇ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದ ನಿರ್ಧಾರದ ಪರ ನಾನಿದ್ದೀನಿ ಇಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ. ಇದು ಸಿಎಂ ಆದಿಯಾಗಿ ದಿಲ್ಲಿ ನಾಯಕರಿಗೂ ತಲೆನೋವಾಗಿದೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಹಲವರು ಬಿಡದಿ ಟೌನ್ಶಿಪ್ಗೆ ಪರೋಕ್ಷ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯವಾಗಿ ಇನ್ನೊಮ್ಮೆ ಪರಿಶೀಲಿಸಬೇಕಿದೆ. ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರು ಒಪ್ಪಿದ್ರೆ ಮಾತ್ರ ಟೌನ್ಶಿಪ್, ಇಲ್ಲ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಮಾಡಿದ್ರೆ ಆಯ್ತು ಅಂದಿದ್ದಾರೆ. ಅಲ್ಲಿಗೆ ಬಿಡದಿ ಟೌನ್ಶಿಪ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲೇ ಒಮ್ಮತ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆತ್ಮೀಯರೇ, ಸದ್ಯಕ್ಕೆ ಡಿಕೆಶಿಯ ನಿರ್ಧಾರವನ್ನ ಗಟ್ಟಿಯಾಗಿ ಸಮರ್ಥಿಸಿಕೊಳ್ತಿರೋರು 3 ಶಾಸಕರು ಮಾತ್ರ. ಒಂದು ಮಾಗಡಿ ಬಾಲಕೃಷ್ಣ, ಗಣಿಗ ರವಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್. ಈ ಮೂವರನ್ನ ಬಿಟ್ರೆ ಬೇರೆ ಯಾವುದೇ ಶಾಸಕರಾಗಲಿ ಬೇರೆ ಯಾವುದೇ ಸಚಿವರಾಗಲಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಬಿಡದಿಯಲ್ಲೇ ಟೌನ್ಶಿಪ್ ಆಗಬೇಕು ಅಂತ ಒಮ್ಮತದ ನಿರ್ಧಾರ ಸೂಚಿಸ್ತಾ ಇಲ್ಲ. ಇದು ಡಿಕೆಶಿಗೆ ಮೊದಲ ಹಿನ್ನಡೆಯಾಗೋ ಸೂಚನೆ ನೀಡ್ತಾ ಇದೆ. ಯಾಕಂದ್ರೆ ಬಿಡದಿಯಲ್ಲಿ ದಿನೇ ದಿನೇ ದೊಡ್ಡ ಮಟ್ಟದ ಹೋರಾಟ ಆಗ್ತಿದ್ರೆ ಬಹುತೇಕ ರೈತರು ನಮ್ಮ ಜೀವ ಬಿಟ್ಟರು ಭೂಮಿ ಬಿಡಲ್ಲ ಅಂತಿದ್ದಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಸರ್ಕಾರದ ಯೋಜನೆಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದು ಕಾಂಗ್ರೆಸ್ಗೆ ಮುಂದೆ ಹೊಡೆತ ಕೊಡುತ್ತಾ ಅನ್ನೋ ಆತಂಕವೂ ಇದೆ.
ಅದರಲ್ಲೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಇರೋದು ಜಸ್ಟ್ 2 ವರ್ಷ. ಹೀಗಾಗಿ ಇಂಥ ಸಮಯದಲ್ಲಿ ಜೇನುಗೂಡಿಗೆ ಕೈ ಹಾಕೋ ಕೆಲಸ ಮಾಡೋದು ಬೇಡ ಅನ್ನೋದು ಹಲವರ ನಿರ್ಧಾರ. ಆದ್ರೆ ಈ ಬಿಡದಿ ವಿವಾದವನ್ನ ಜೆಡಿಎಸ್ ನಾಯಕರು ತುಂಬಾ ಅದ್ಭುತವಾಗಿ ಅಸ್ತ್ರ ಮಾಡ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಬಿಡದಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಬಿಡದಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ರೈತರ ಪರ ನಾವಿದ್ದೇವೆ ಅನ್ನೋದನ್ನ ತೋರಿಸಿಕೊಡ್ತಿದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ವಿಷಯ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಡಿಕೆಶಿ ಹಠಕ್ಕೆ ಬಿದ್ದು ಇಟ್ಟ ಹೆಜ್ಜೆಯನ್ನ ಮುಂದಿಡ್ತಾರಾ ಅಥವಾ ಬದಲಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.